ಪ್ರೆಗ್ನೆನ್ಸಿನಲ್ಲಿ ಫುಲ್ ಚೆಕಪ್ ನೀವು ತಿಂಗಳು ಚೆಕಪ್ ಮಾಡಿಸ್ತಿರೋವಾಗೆ ಡಾಕ್ಟ್ರು ನಿಮಗೆ ಹೇಗಿದೆ ಪ್ರೆಗ್ನೆನ್ಸಿ, ಏನಾದ್ರು ತೊಂದರೆ ಇದೆಯಾ, ಈ ತೊಂದರೆ ಮುಂದೆ ಡೆಲಿವರಿಗೆ ಬರಬಹುದಾ, ಡೆಲಿವರಿ ನಾರ್ಮಲ್ ಆಗೋದ್ರಲ್ಲಿ ಕಷ್ಟ ಇರಬಹುದಾ ಅಥವಾ ನಾರ್ಮಲ್ ಬೇಡವೇ ಬೇಡ ಸಿಸೇರಿಯನ್ನೇ ಮಾಡಬೇಕು ಅಂತ ಡಾಕ್ಟರೇ ನಿಮಗೆ ಹೇಳ್ತಾರೆ. ಅದು ತೀರಾ ಮುಂಚೆನೇ ಯಾರೂ ಹೇಳೋಕ್ಕಾಗಲ್ಲ. 8-9ನೇ ತಿಂಗಳಲ್ಲಿ ನಾರ್ಮಲಿ ಈ ಡಿಸ್ಕಷನ್ ನಾವು ಡೆಫಿನೆಟ್ಲಿ ಪೇಷಂಟ್ ಜೊತೆ ಮಾಡ್ತೀವಿ. ಇವಾಗ ಟ್ವಿನ್ ಪ್ರೆಗ್ನೆನ್ಸಿ ಇರ್ಬೋದು, ಮಗು ಉಲ್ಟಾ ಇರ್ಬೋದು, ಅಂದರೆ ತಲೆ ಕೆಳಗಡೆ ಎಲ್ಲ ಕಾಲು ಕೆಳಗಡೆ ಇರ್ಬೋದು. ಈ ಥರ ಒಂದು ಸ್ಪೆಷಲ್ ಸಿಚುವೇಶನ್ಸಲ್ಲಿ ನಾರ್ಮಲ್ ಡೆಲಿವರಿ ಪ್ರಯತ್ನ ಸಹ ಮಾಡಲ್ಲ. ನಾರ್ಮಲ್ ಡೆಲಿವರಿ ಮಗುಗೆ ತೊಂದರೆ ಕೊಡ್ಬೋದು. ಸೊ ಡೈರೆಕ್ಟಾಗೆ ಸಿಸೇರಿಯನ್, ಅಂದರೆ ನಿಮ್ಮ 9ನೇ ತಿಂಗಳು ಇನ್ನೇನು ಮುಗಿಯೋವಾಗ ಸಿಸೇರಿಯನ್ ಮಾಡ್ಕೊಳ್ಳಿ ಅಂತಲೇ ಡೈರೆಕ್ಟ್ ಅಡ್ವೈಸ್ ಕೊಡ್ತೀರಿ. ಮಿಕ್ಕಿದ್ದೆಲ್ಲ ಪ್ರೆಗ್ನೆನ್ಸಿ ಏನು ರಿಸ್ಕ್ ಇಲ್ಲ, ಏನು ತೊಂದರೆ ಇಲ್ಲ, 9ನೇ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಅಂದರೆ 38-39 ವೀಕ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ. ನಿಮಗೆ ಏನು ಡೇಟ್ ಅಂತ ಕೊಡ್ತಿರ್ತೀವಿ, ಡೆಲಿವರಿ ಡೇಟ್ ಅಂತ ಕೊಟ್ಟಿರ್ತೀರಿ, ಆ ಡೇಟ್ ಒಳಗಡೆನೇ ಡೆಲಿವರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. ಆದಷ್ಟು ನಾರ್ಮಲ್ ಡೆಲಿವರಿ ಅಂತಲೇ ಪ್ರಯತ್ನ ಪಡೋದು. ಒಂದೊಂದು ಸತಿ ನಾರ್ಮಲ್ ಡೆಲಿವರಿ ಮಾಡೋ ಟೈಮಲ್ಲಿ ಮಗುಗೇನಾದ್ರು ತೊಂದರೆ ಆಗಬಹುದು, ಅಥವಾ ಮಗು ಹಾರ್ಟ್ ಬೀಟ್ ಏನಾದ್ರು ಕಡಿಮೆ ಆಗಬಹುದು, ಅಥವಾ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಬಹುದು, ಅಥವಾ ಗರ್ಭಾಶಯ ಬಾಯಿ ಸರಿಗೆ ಫುಲ್ ಓಪನ್ ಆಗದಿರ ಮಗು ಕೆಳಗಡೆ ಬರ್ದಿಲ್ದಿರ್ಬೋದು. ಈ ಥರ ಒಂದು ಸಿಚುವೇಷನಲ್ಲಿ ನಾರ್ಮಲ್ ಡೆಲಿವರಿ ಪ್ರಯತ್ನ ಪಡೋವಾಗೆ ಆನ್ ದ ಟೇಬಲ್ಲೇ ನಿಮಗೆ ಹೇಳ್ತೀವಿ, ಇಲ್ಲಮ್ಮ ಆಗ್ತಿಲ್ಲ, ನಾವು ಸಿಸೇರಿಯನ್ ಡೆಲಿವರಿ ಮಾಡಬೇಕಾಗಿ ಬರುತ್ತೆ, ತಾಯಿ ಮಗು ಇಬ್ರಿಗೂ ಅದೇ ಸೇಫ್ ಅಂತ. ಆ ಥರ ಒಂದು ಸಿಚುವೇಶನ್ ಇನ್ ಅಬೌಟ್ 10-15% ಆಫ್ ಕೇಸಸ್ ಡೆಫಿನೆಟ್ಲಿ ಬರುತ್ತೆ. ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಅನ್ನೋದು ಫಸ್ಟ್ 3 ತಿಂಗಳಲ್ಲಿ ಒಂದು ಕಾರಣದಿಂದ ಆಗ್ಬೋದು, ಮಿಕ್ಕಿದ 3ನೇ ತಿಂಗಳಿಂದ 5ನೇ ತಿಂಗಳಲ್ಲಿ ಬೇರೆ ಕಾರಣಗಳಿಂದ ಆಗಬಹುದು. ಸೊ ರಿಕರೆಂಟ್ ಪ್ರೆಗ್ನೆನ್ಸಿ ಅಬಾರ್ಷನ್ ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಅಂದರೆ 3 ಕಂಟಿನ್ಯೂಸ್ ಪ್ರೆಗ್ನೆನ್ಸಿ ಲಾಸ್ ಆಗಿದೆ ತಾಯಿಗೆ. ಅಂದರೆ ಪ್ರೆಗ್ನೆನ್ಸಿ 7th ಮಂತ್ ಮುಂಚೆನೇ ಯಾವುದೇ ಒಂದು ಕಾರಣಕ್ಕೆ ಕಂಟಿನ್ಯೂಸ್ ಆಗಿ ರಿಕರೆಂಟಾಗಿ ಲಾಸ್ ಆಗಿದೆ. ಇದನ್ನು ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀರಿ. ಇವಾಗ ಫಸ್ಟ್ 3 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಲಾಸ್ ಅನ್ನೋದು ಒಂದು ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಕ್ರೋಮೋಸೋಮಲ್ ಪ್ರಾಬ್ಲಮ್. 99% ಆಫ್ ದ ಕಾಸ್ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇಂದ ಆಗಿರುವಂಥದ್ದು. ಇದಕ್ಕೆ ವಿಟಮಿನ್ಸ್ ಅಂದರೆ ಮಲ್ಟಿವೈಟಮಿನ್ಸ್, ಫೋಲಿಕ್ ಆ್ಯಸಿಡ್ ಅಂತ ಕೊಡ್ತೀರಿ. ಅಂಥ ತಾಯಂದಿರು ಆ ಥರ ತೊಂದರೆ ಆಗಿರೋವಂಥ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಆ ಥರ ತೊಂದರೆ ಆಗಿರೋವಂಥ ತಾಯಂದಿರು ಅಟ್ಲೀಸ್ಟ್ 3 ತಿಂಗಳು ಮುಂಚೆನೇ, ಪ್ರೆಗ್ನೆಂಟ್ ಆಗೋ ಮುಂಚೆನೇ ಈ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನ ಕನ್ಸ್ಯೂಮ್ ಮಾಡಬೇಕು. ಅದು ಬಿಟ್ಟು ನಾವು ಸ್ಕ್ಯಾನ್ ಮಾಡಿ 3ನೇ ತಿಂಗಳಲ್ಲಿ ಜೆನೆಟಿಕ್ ಸ್ಕ್ರೀನಿಂಗ್ ಸ್ಕ್ಯಾನ್ ಎಲ್ಲ ಚೆನ್ನಾಗಾದಮೇಲೆ ಬೇರೆ ಕ್ಯಾಲ್ಶಿಯಂ ಮತ್ತು ಐರನ್ ಸಪ್ಲಿಮೆಂಟ್ಸ್ ಅಂತ ಶುರು ಮಾಡ್ಕೊಳ್ತೀರಿ. ಅದು ಬಿಟ್ಟು 3 ತಿಂಗಳಿಂದ 4-5 ತಿಂಗಳು, ಈ 3 ತಿಂಗಳಲ್ಲಿ ಆಗುವಂಥ ಮಿಸ್ಕ್ಯಾರೇಜಸ್ ಅಥವಾ ಅಬಾರ್ಷನ್ಗೆ ಬೇರೆ ಕಾರಣಗಳು ಇರ್ಬೋದು. ಗರ್ಭಾಶಯ ಬಾಯಿ ಲೂಸ್ ಆಗಿರೋದು ಅಥವಾ ಗರ್ಭಾಶಯ ಬಾಯಿ ಚಿಕ್ಕದಾಗಿರೋದು, ಇದು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀರಿ. ಒಬ್ರೊಬ್ರಿಗೆ ಯೂಟ್ರಸಲ್ಲಿ ಗಡ್ಡೆ ಇರೋದು ಅಥವಾ ಯೂಟ್ರಸ್ ಪಕ್ಕದಲ್ಲಿ ಗಡ್ಡೆ ಇರೋದ್ರಿಂದ ಅಂದರೆ ಫೈಬ್ರಾಯ್ಡ್ ಅಂತ ಹೇಳ್ತೀರಿ. ಈ ಪ್ರೆಗ್ನೆನ್ಸಿಗೆ ಅದ್ರ ಮೇಲಿಂದ ಪ್ರೆಷರ್ ಬಿದ್ದು ಅದರಿಂದ ಆಗುವಂಥ ಮಿಸ್ಕ್ಯಾರೇಜಸ್ಸು. ಅಥವಾ ಇನ್ನೊಬ್ರಿಗೆ ಯೂಟ್ರಸ್ ಒಳಗಡೆ ಏನೋ ಪೊರೆ ಥರ ಇರ್ಬೋದು ಅಥವಾ ಸೆಪ್ಟಮ್ ಅಂತ ಹೇಳ್ತೀರಿ, ಅಥವಾ ಯೂಟ್ರಸಲ್ಲೇ ಡಿಫೆಕ್ಟ್ ಇರಬಹುದು, ಅದರಿಂದ ಆಗುವಂಥ ಮಿಸ್ಕ್ಯಾರೇಜಸ್ನ ನಾವು ಸ್ಕ್ಯಾನಲ್ಲಿ ಕಂಡುಹಿಡಿತೀವಿ. ಸೊ ಸ್ಕ್ಯಾನಲ್ಲಿ ಕಂಡುಹಿಡಿದ ಮೇಲೆ ಇವಾಗ ಗರ್ಭಾಶಯ ಬಾಯಿ ಲೂಸ್ ಆಗಿದ್ರೆ ಅಲ್ಲಿ ಸ್ಟಿಚ್ ಅಂತ ಹಾಕ್ತೀರಿ. 3ನೇ ತಿಂಗಳು ಸ್ಕ್ಯಾನ್ ಆದಮೇಲೆ ಅಲ್ಲಿಗೆ ಸ್ಟಿಚ್ ಅಂತ ಹಾಕ್ಬಿಟ್ಟು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಫೈಬ್ರಾಯ್ಡಿಂದ ಕೂಡ ಒಂದೊಂದ್ಸತಿ ಸ್ಟಿಚ್ ಹಾಕುವಂಥ ಅವಶ್ಯಕತೆ ಬರಬಹುದು. ಅದು ನಿಮ್ಮ ಪರ್ಟಿಕ್ಯುಲರ್ ಪ್ರೆಗ್ನೆನ್ಸಿ ಡಾಕ್ಟರ್ ನೋಡಿ ಅದ್ರ ಬಗ್ಗೆ ಸಲಹೆ ಕೊಡ್ತಾರೆ, ಹಾಕಬೇಕಾ ಬೇಡವಾ, ಯಾವ ಥರ ನೀವು ಪ್ರೆಗ್ನೆನ್ಸಿನಲ್ಲಿ ಕೇರ್ ಮಾಡಬೇಕು ಅಂತ ಹೇಳ್ತೇವೆ. ಪ್ರೀ ಟರ್ಮ್ ಡೆಲಿವರಿ ಅಂದರೆ 9ನೇ ತಿಂಗಳು ಮುಂಚೆನೇ ಆಗುವಂಥ ಡೆಲಿವರಿ. ಇದನ್ನು ನಾವು ಮೆಡಿಕಲಿ 28 ವೀಕ್ಸ್ ಮತ್ತು 37 ವೀಕ್ಸ್ ಅಂದರೆ ಲಾಸ್ಟ್ 3 ತಿಂಗಳು 37 ವೀಕ್ಸ್ ಮುಂಚೆನೇ ಆಗುವಂಥ ಡೆಲಿವರಿನ ಪ್ರೀಮೆಚೂರ್ ಡೆಲಿವರಿ ಅಥವಾ ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ತಾಯಿಗೆ ಏನಾದ್ರು ತೀರಾ ನೋವು ಬರೋದು, ಬಿಟ್ಟು ನೋವು ಬರೋದು, ಬ್ಯಾಕ್ ಪೇನು ಅಥವಾ ಲೆಗ್ ಪೇನು ಲೇಬರ್ ಪೇನ್ಸ್ ಅಲ್ಲ, ಮುಂದ್ಗಡೆ ಹೊಟ್ಟೆನಲ್ಲಿ ಬಿಟ್ಟು ನೋವು ಬರೋದು, ಒಂದು ಗಂಟೆನಲ್ಲಿ 10 ಟೈಮ್ಸ್ಗಿಂತ ಜಾಸ್ತಿ ಬಂದಿದೆ ನೋವು ಅಂದರೆ ಇಮಿಡಿಯೇಟಾಗೆ ನೀವು ಡಾಕ್ಟರ್ಗೆ ತೋರಿಸ್ಬೇಕಾಗತ್ತೆ. ಮನೆಯಲ್ಲಿ ಕೂತ್ಕೊಂಡು ಬೇರೆ ಏನೋ ತೊಂದರೆ ಇರ್ಬೋದು, ಗ್ಯಾಸ್ ಇರ್ಬೋದು ಅಥವಾ ಮೋಷನ್ಗೆ ಏನೋ ತೊಂದರೆ ಇರ್ಬೋದು ಅಂದ್ಕೊಳ್ಳೋದು ತಪ್ಪಾಗತ್ತೆ. ಸೊ ಮುಂದ್ಗಡೆ ಹೊಟ್ಟೆನಲ್ಲಿ ಮತ್ತೆ ನೋವು ಬರೋದು, ಬಿಟ್ಟು ನೋವು ಬರೋದು ಡೆಫಿನೆಟ್ಲಿ ಪ್ರೀ ಟರ್ಮ್ ಲೇಬರ್ ಕ್ಲಾಸಿಫಿಕೇಷನ್ ಕೆಳಗಡೆ ಬರುತ್ತೆ. ಆದಷ್ಟು ನೀವು ಬೇಗ ಹಾಸ್ಪಿಟಲ್ಗೆ ಬಂದರೆ ಇದನ್ನು ನಾವು ನಿಲ್ಲಿಸಬಹುದು, ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು.
ತೀರಾ ಮುಂದೆ ಹೋಗಿದ್ರೆ ಅದನ್ನ ನಿಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಮಗುಗೆ ಒಂದು ಇಂಜೆಕ್ಷನ್ ಕೊಟ್ಟು ಮಗು ಮೆಚೂರಿಟಿನ ಹೆಚ್ಚು ಮಾಡೋಕ್ಕೆ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಈ ಥರ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ಟು ನಿಮ್ಮನ್ನು ಹಾಸ್ಪಿಟಲಲ್ಲೇ ಇಟ್ಕೊಂಡು ರೆಸ್ಟಲ್ಲಿ ಇಟ್ಕೊಂಡು ಆದಷ್ಟು ಪ್ರೆಗ್ನೆನ್ಸಿನ ಮುಂದೆ ಮಾಡೋಕ್ಕೆ ಪ್ರಯತ್ನ ಡೆಫಿನೆಟ್ಲಿ ಪಡಬಹುದು. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನೋದನ್ನ ಆದಷ್ಟು ನೀವು ಡೆಲಿವರಿ ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಮಗುಗೆ ತಾಯಿಗೆ ಇಬ್ರಿಗೂ ICU ಇರೋವಂಥ ಹಾಸ್ಪಿಟ್ಲಲ್ಲಿ ಪ್ಲಸ್ ಬ್ಲಡ್ ಬ್ಯಾಂಕ್ ಫೆಸಿಲಿಟೀಸ್ ಇರೋವಂಥ ಹಾಸ್ಪಿಟ್ಲಲ್ಲೇ ಡೆಲಿವರಿ ಪ್ಲ್ಯಾನ್ ಮಾಡೋದು ತುಂಬಾ ಉತ್ತಮ. ಆದಷ್ಟು ಇನ್ನೇನು ಡೆಲಿವರಿ ನಿಯರ್ ಬೈ ಇರೋದು ತೀರಾ ಎಂಡಲ್ಲಿ ಬರೋದು ಕಷ್ಟ ಆಗುತ್ತೆ. ಆಲ್ರೆಡಿ ಪ್ರೆಗ್ನೆನ್ಸಿನಲ್ಲಿ ರಿಸ್ಕ್ ಇರೋವಾಗ ತೀರಾ 9ನೇ ತಿಂಗಳಲ್ಲಿ ಎಲ್ಲ ರೆಕಾರ್ಡ್ಸ್ ತೊಗೊಂಡು ಬಂದು ಡೈರೆಕ್ಟಾಗಿ ಹಾಸ್ಪಿಟ್ಲಲ್ಲಿ ಬರೋದು ಇಟ್ ವುಡ್ ನಾಟ್ ಬಿ ವೆರಿ ರೆಸ್ಪಾನ್ಸಿಬಲ್. ಸೊ 7ನೇ ತಿಂಗಳಲ್ಲೇ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ರೆಫರ್ ಮಾಡೋದು ಬೆಸ್ಟ್. 7ನೇ ತಿಂಗಳಲ್ಲೇ ಬಂದರೆ ನಾವು ಮಗು ಗ್ರೋತು ತಾಯಿದು ಸೂಕ್ಷ್ಮತೆ ಎಲ್ಲ ನೋಡಿಕೊಂಡು ಪ್ರೆಗ್ನೆನ್ಸಿ ಡೆಲಿವರಿ ಪ್ಲಸ್ ಅಕಸ್ಮಾತ್ ಪ್ರೀಟರ್ಮ್ ಅಂದರೆ ಪ್ರೀಮೆಚೂರ್ ಡೆಲಿವರಿ ಆ ಥರ ಏನಾರು ಇದ್ದರೆ ಅದನ್ನು ಕರೆಕ್ಟಾಗೆ ಪ್ಲ್ಯಾನಿಂಗ್ ಮಾಡ್ಬೋದು. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂದರೆ ತೀರಾ ಎಂಡಲ್ಲಿ ಬಂದು ಬೇರೆ ಕಾಂಪ್ಲಿಕೇಶನ್ ಆಗೋಕ್ಕಿಂತ 7ನೇ ತಿಂಗಳಲ್ಲೇ ನೀವು ಡೆಲಿವರಿಗೆ ಅಂತ ನಿಮ್ಮ ಏನೇನು ರೆಕಾರ್ಡ್ಸ್ ಇದೆ, ಏನೇನು ಸ್ಕ್ಯಾನ್ಸ್ ಇದೆ, ಏನೇನು ಬ್ಲಡ್ ಟೆಸ್ಟ್ ಇದೆ ಮುಂಚೆ ಎಲ್ಲ ತೊಗೊಂಡು ಆದಷ್ಟು ಕಂಫರ್ಟಬಲ್ ಟ್ರಾವೆಲ್, ಬೈ ರೋಡ್ ಇದ್ದರೆ ನಿಮ್ಮ ಕಂಫರ್ಟಬಲ್ ಟ್ಯಾಕ್ಸಿ, ಅದರ್ವೈಸ್ ನೀವು ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಸರ್ವಿಸಸ್ ಕೂಡ ಅಂದರೆ ಹತ್ರ ಊರುಗಳಿಂದ ಹೊಸೂರು, ಆನೇಕಲ್ಲು ಅಥವಾ ಮೈಸೂರು ಈ ಥರ ಹತ್ರ ಊರಿಂದ ಕೂಡ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ನ ಡೆಫಿನೆಟ್ಲಿ ಉಪಯೋಗ ಮಾಡಿ ಆದಷ್ಟು ಬೇಗ 7ನೇ ತಿಂಗಳಲ್ಲೇ ಬಂದರೆ ನಾವು ಇನ್ನೂ ಚೆನ್ನಾಗಿ ನಿಮ್ಮ ಪ್ರೆಗ್ನೆನ್ಸಿನ ಕಾಪಾಡಬಹುದು. ಚೆಕ್ ಲಿಸ್ಟ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ನೀವು ಯಾವಾಗ ಡಾಕ್ಟ್ರಿಗೆ ತೋರಿಸಿದ್ರಿ, ನಿಮ್ಮದೆಲ್ಲ ಬ್ಲಡ್ ಟೆಸ್ಟ್ ಆಯಿತಾ, ನಿಮ್ಮ ಸ್ಕ್ಯಾನ್ಸ್ ಎಲ್ಲ ಅಪ್ ಟು ಡೇಟ್ ಇದೆಯಾ, ನಿಮ್ಮ BP ವೆಯ್ಟ್, ನಿಮ್ಮ ಶುಗರ್ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿದೆಯಾ, ತಿಂಗಳು ಕರೆಕ್ಟಾಗಿ ಡಾಕ್ಟರ್ಗೆ ಚೆಕಪ್ಗೆ ಹೋಗ್ತಿದ್ದೀರಾ, ಮಗು ಮೂವ್ಮೆಂಟ್ಸು ಮಗು ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದಾರಾ, ಈ ಥರ ಒಂದು ನಾರ್ಮಲ್ ಚೆಕ್ ಲಿಸ್ಟ್ ಅಂದರೆ ಏನು ಹೈ ರಿಸ್ಕ್ ಇಲ್ಲ ನನ್ನ ಪ್ರೆಗ್ನೆನ್ಸಿನಲ್ಲಿ ಅನ್ನೋದೇ ಒಂದು ದೊಡ್ಡ ಚೆಕ್ ಲಿಸ್ಟು. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಇದೆಲ್ಲ ನಾರ್ಮಲ್ ಥಿಂಗ್ಸು ಕರೆಕ್ಟಾಗಿದೆಯಾ, ಎಲ್ಲ ರೆಗ್ಯುಲರಾಗಿ ಮಾಡಿಸ್ತಿದ್ದೀರಾ, ಇಂಜೆಕ್ಷನ್ಸ್ ಅಂದರೆ ವ್ಯಾಕ್ಸಿನೇಷನ್ 2 ಇಂಜೆಕ್ಷನ್ 5ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಹಾಕ್ಸ್ಕೊಂಡ್ರ, ಇದೊಂದು ಸಿಂಪಲ್ ಚೆಕ್ ಲಿಸ್ಟ್ ಆಗುತ್ತೆ. ಎಲ್ಲ ತಾಯಂದ್ರಿಗೂ ಈ ಒಂದು ಚೆಕ್ ಲಿಸ್ಟ್ ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇವಾಗ C-ಸೆಕ್ಷನ್ ಅಂದರೆ ಸಿಸೇರಿಯನಿಂದ ಆಗುವಂಥ ಡೆಲಿವರೀಸು ಡೆಫಿನೆಟ್ಲಿ ಕಾಮನ್ ಆಗಿದೆ, ಬಟ್ ಅದ್ರ ಜೊತೆಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಹೆಚ್ಚಾಗ್ತಿದೆ. ಸೊ ಆ ಒಂದು ಇಂಡಿಕೇಶನ್ ಅಂದರೆ ಸಿಸೇರಿಯನ್ ಯಾಕೆ ಮಾಡಬೇಕು ಅಂತ ನಿಮ್ಮ ಡಾಕ್ಟ್ರು ಹೇಳ್ತಿದ್ದಾರೆ, ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಳ್ಳೆಯದಕ್ಕೆ ಅಥವಾ ನಿಮ್ಮ ಮಗು ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಅಂತ ನೀವು ಆ ಥರ ಒಂದು ಅರ್ಥ ಮಾಡಿಕೊಂಡು ಆ ಥರ ಒಂದು ಸಲಹೆ ತೊಗೊಳ್ಳೋದು ಒಳ್ಳೆಯದು. ಸುಮ್ಮನೆ ಸಿಸೇರಿಯನ್ ಮಾಡ್ತಾರೆ, ಯಾವ ಡಾಕ್ಟ್ರು ಸುಮ್ಮನೆ ಸಿಸೇರಿಯನ್ ಮಾಡೋದಿಲ್ಲ. ಇವಾಗ ನಾ ಡಾಕ್ಟ್ರಾಗಿ ಅದೇ ಥರ ಹೇಳಬೇಕಾಗಿ ಬರುತ್ತೆ. ಬಟ್ ನಿಮ್ಮಲ್ಲಿ ಏನೇ ಮನಸ್ಸಲ್ಲಿ ಡೌಟ್ ಇದೆ, ನಿಮ್ಮ ಡಾಕ್ಟ್ರನ್ನ ನೀವು ರೆಗ್ಯುಲರಾಗಿ ಚೆಕಪ್ ಮಾಡಿಸಿರೋ ಅಂಥ ಡಾಕ್ಟ್ರನ್ನ ಸಲಹೆ ಮಾಡ್ಕೊಳ್ಳೋದೇ ಉತ್ತಮ ಅಂತ ನಮ್ಗನ್ಸುತ್ತೆ.